ವಿನಯ್ ಕುಮಾರ್ ಬಾಡಿ ಬಿಲ್ಡಿಂಗ್ ಬಿಲೋ 60 weight ಅಲ್ಲಿ ಫಸ್ಟ್ ಪ್ಲೇಸ್ ವಿನ್ ಆಗಿದ್ದಾರೆ. So, ವಿನಯ್ ಅವರ್ಸ್ ಪ್ರಿಪರೇಷನ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಈ ಬಾಡಿ ನಾನು ಅರೌಂಡ್ 3 years ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಥರ್ಡ್ ಕಾಂಪಿಟೇಷನ್. ಬ್ಯಾಂಗ್ಳೂರ್ ಶ್ರೇಷ್ಠ ಆಡಿದೆ, ಅದ್ರಲ್ಲೂ ಸೆಕೆಂಡ್ ಪ್ಲೇಸ್ ಮಾಡಿದೆ. ಸೊ ಇವಾಗ ಇವರು ಫಿಟ್ನೆಸ್ ಕ್ಲಾಸಿಕ್ ಅವರು ಆರ್ಗನೈಸ್ ಮಾಡಿದಾರಲ್ಲ, ಈಗ ಬಂದು ನಾನು ಫಸ್ಟ್ ಪ್ಲೇಸ್ ಮಾಡಿದ್ನಿ. ಸೊ ಮೊನ್ನೆ ಆಗಿದ್ದು ಸಂಡೇ ಆಗಿದ್ದು ಈವೆಂಟ್ ಅಂದ್ರೆ ಓವರ್ ಆಲ್ ರನ್ನರ್ ಅಪ್ ಅದೇ, ಪ್ಲಸ್ ಅದ್ರಲ್ಲೂ ಬಿಲೋ 55 ಕ್ಯಾಟಗರಿಯಲ್ಲಿ ಫಸ್ಟ್ ಪ್ಲೇಸ್ ತಗೊಂಡೆ ಫ್ರೆಂಡ್ಸ್ ಕ್ಲಾಸ್ ಇಲ್ಲ. ಓಕೆ ವಿನಯ್, ಈಗ 8 months ಪ್ರಿಪರೇಷನ್ ನಡೀತಿತ್ತಲ್ಲ, ಇದ್ರಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ನೀವು ತಿಂಗಳು? ಸರ್ ಇವಾಗ ಡಯಟ್ ಆಮೇಲೆ ಸಪ್ಲಿಮೆಂಟ್ ಗೊತ್ತಿದೆ ಸರ್. ಒಂದ್ ದಿವಸಕ್ಕೆ ನಮ್ಮ ಬಾಡಿ ಪ್ರಕಾರ ನಾವು 30 eggs ತಿಂತೀವಿ. ಸೊ ಎಕ್ಸ್ ರೇಟು ಅಷ್ಟೇ, ನಾವು ಅನ್ಕೊಂಡಂಗೆ ಡೈಲಿ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಂಗೆ 3 days ಅರೌಂಡ್ 1600 to 2000 ಎಕ್ಸ್ಗೆ ಬೀಳ್ತಿತ್ತು. ಸೊ ಡೈಲಿ ಹಾಫ್ kg ಚಿಕನ್ ಇರೋದ್ರಿಂದ ಅದನ್ನು 3 days ಏನಿಲ್ಲ ಅಂದ್ರೂ ಒಂದು 3 kgಗೆ ಒಂದು 500 rupees, ಅರೌಂಡ್ 3500 to 3000 ಸ್ಪೆಂಡ್ ಮಾಡ್ತಿದ್ದೆ ನಾನು 4 days 3 days ಗೆ. 4 days ಗೆ 3 to 4,000 ಅಂದ್ರೆ ದಿನಕ್ಕೆ 1000 ರೂಪಾಯಿ. 5 ತಿಂಗಳಿಗೆ ಇದಕ್ಕೆ 30,000, 8 ತಿಂಗಳಿಗೆ ಅದಕ್ಕೆ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ. ಈಗ ಈ ಬಿಲೋ 60 kg ನಲ್ಲಿ ಈ ತರ ಕಂಡೀಷನ್ ಬಾಡಿ ಮಾಡ್ಲಿಕ್ಕೆ 8 ತಿಂಗಳಲ್ಲಿ ಸ್ಪೆಂಡ್ ಅರೌಂಡ್ 2 to 2.5 lakhs. ಸೊ ಬಾಡಿ ಬಿಲ್ಡಿಂಗ್ ಅಲ್ಲಿ ಏನ್ ಎಕ್ಸ್ಪೆಂಡಿಚರ್ ಇದೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈ ಕಂಡೀಷನ್ ಬರ್ಲಿಕ್ಕೆ ಖರ್ಚು ಮಾಡಿ ಫಸ್ಟ್ ಪ್ಲೇಸ್ ವಿನ್ ಆಗೋದಕ್ಕೆ ಮಸಲ್ ಮೆಚುರಿಟಿ ಕೂಡ ಇಂಪಾರ್ಟೆಂಟ್. ಈಗ ವಿನಯ್ ಕುಮಾರ್ ಅದನ್ನ ಸಾಧಿಸಿದ್ದಾರೆ. ಈಗ ವಿನಯ್ ಕುಮಾರ್ ನೆಕ್ಸ್ಟ್ ಕಾಂಪಿಟೇಷನ್ ಗಳು ಯಾಕೆ ಪಾರ್ಟಿಸಿಪೇಟ್ ಮಾಡ್ಬೇಕು? ನೆಕ್ಸ್ಟ್ ನಾನು ಅತಿಬೇನಲ್ಲಿ ನಡೀತಿರುವ ಮಿಸ್ಟರ್ ಸೌತ್ ಏಷ್ಯಾನು ಆಡ್ತೀನಿ. ಆಮೇಲೆ ನಂದು ಮೇನ್ ಇವೆಂಟ್ ನಾನು ಆಡ್ಬೇಕು, ಅದ್ರಲ್ಲಿ ಪ್ಲೇಸ್ಮೆಂಟ್ ಮಾಡ್ಲೇಬೇಕು ಅನ್ಕೊಟ್ಟಿದ್ದು ಆಚಾರ್ಯ. ನಾನು ಅಲ್ಲಿ ಬರ್ತೀನಿ, ಪ್ಲೇಸ್ಮೆಂಟ್ ಮಾಡೇ ಮಾಡ್ತೀನಿ. ಓಕೆ ವಿನಯ್ ಕುಮಾರ್, ಎಲ್ಲ ನಿಮ್ಮ ಫ್ಯೂಚರ್ ಇವೆಂಟ್ ಗೆ ಜೈ ಹಿಂದ್.